ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರ ಬೆಲೆಗಳನ್ನ ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಲೋಕಲ್ ಬಿಜೆಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡ್ಬೇಕು. ಏನ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿ ನೋಡೋಣ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋಣ. ಅದು ಅವ್ರಿಗೆ ಬಿಟ್ಟಿತ್ತು. ಅವರು ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ. ಜ್ಞಾಪಕ ಇರ್ಬೇಕು. ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ, ಯಾವ್ದು ಹಾಕ್ತೀರಾ ಸೆನ್ಸಿಟೈಸ್ ಮಾಡೋದಕ್ಕೆ. ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ ಸರ್. ನಿನ್ನೆ ಒಂದೇ ದಿನ ಶುರುವಾಗಿರುವಂತಹದ್ದು, ನಿನ್ನೆನೇ ಈ ಏರಿಕೆ ಆಗಿದೆ. ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ, ಇದು ಬಿಜೆಪಿ ಆಕ್ರೋಶ ಅಂತ ನಾನು ಹೇಳಿದ್ದೆ. ಜನದ ಆಕ್ರೋಶ ಅಲ್ಲಪ್ಪ, ಇದು ಬಿಜೆಪಿ ಆಕ್ರೋಶ ಅಂತ. ಈಗ ಅವರು ಆಕ್ರೋಶ ಮಾಡಕ್ ಹೊರಟಿರೋರು ಈಗ ಉತ್ತರ ಕೊಡ್ಬೇಕು. ಉತ್ತರ ಏನ್ ಕೊಡ್ತಾರೋ ನೋಡೋಣ. ಆಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಅದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೇನೆ. ನಿನ್ನೆ ನನ್ನ ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಲ್ಲ, ನೀವು ಅರ್ಥೈಸಿಲ್ಲ. ಅದನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ. ನಾನು ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರುವವನು. ನಾವು ಅನೇಕ ಕಾರ್ಯಕ್ರಮಗಳನ್ನ, ನಾನು ಗೃಹ ಸಚಿವನಾಗಿ ಪ್ರತಿ ಬಾರಿ ಬಂದಾಗ್ಲೂ ಕೂಡ, ಅದು ನಿರ್ಭಯ ಕಾರ್ಯಕ್ರಮ ಇರಬಹುದು, ರಾಜ್ಯದಲ್ಲಿ ಅನೇಕ ರಾಜ್ಯಗಳಿಗಿನ್ನ ಹೆಚ್ಚು ನಾವೇ ನಿರ್ಭಯ ಹಣ ಖರ್ಚು ಮಾಡಿ, ರಾಜ್ಯ ಸರ್ಕಾರನೂ ಖರ್ಚು ಮಾಡಿ, ಇದಕ್ಕೆ ಕೇಂದ್ರ ರಾಜ್ಯ ಏನು ಎರಡೂ ನಾವು ನಿರ್ಭಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು, ಅದನ್ನ ಮಾಡಿದ್ದೇವೆ. ನಾನು ಅದನ್ನ ಪ್ರತ್ಯೇಕವಾಗಿ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಹೇಳ್ತೇನೆ ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ವಿಮೆನ್ ಪ್ರೊಟೆಕ್ಷನ್ಗೆ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅಂತ. ಯಾವುದೋ ಒಂದು ಹೇಳಿಕೆಗೆ ಅದನ್ನ ತಿರುಚಿಬಿಟ್ಟು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ. ನಾನು ಅನೇಕ ಕ್ರಮಗಳನ್ನ ತಗೊಂಡಿದ್ದೀನಿ. ಮಹಿಳೆಯರು, ನಮ್ಮ ಸಹೋದರಿಯರು, ನಮ್ಮ ತಾಯಂದಿರು, ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿ ಇರೋನು ನಾನು. ಹಾಗಾಗಿ ಇವತ್ತು ಯಾರಿಗೆ ಅದು ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾಗಿ ನಮ್ಮ ಇಲಾಖೆಯಲ್ಲಿ ಅನೇಕ ಜನರನ್ನ ಹೊಣೆ ಮಾಡಿದ್ದೇನೆ. ಹಾಗಾಗಿ ನನ್ನ ಹೇಳಿಕೆಯನ್ನ ತಿರುಚಿ ಹೇಳ್ತಕ್ಕಂಥದ್ದು ಆಗಬಾರ್ದು. ಒಂದು. ಎರಡನೇದು, ಅಂಥದ್ದೇನಾದ್ರೂ ಕೂಡ ಯಾರಿಗಾದ್ರೂ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಈ ಮಾತನ್ನ. ನಮ್ಮ ಸಹೋದರಿಯರು, ತಾಯಂದಿರು ಯಾರಿಗಾದ್ರೂ ಕೂಡ ಈ ನನ್ನ ಹೇಳಿಕೆ ಅಕಸ್ಮಾತ್ ಏನಾದ್ರೂ ಅವರಿಗೆ ಮನಸ್ಸಿಗೆ ನೊಂದಿದ್ರೆ ನಾನಾಗಿ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಆದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮಿಗೆ ತಗೊಂಡೋಗೋ ಅಗತ್ಯ ಇಲ್ಲ.